ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದ ಗ್ಯಾಸ್ ಏಜೆನ್ಸಿಯೊಂದರ ಮಾಲೀಕರು ಹಾಗೂ ಡೆಲಿವರಿ ಬಾಯ್ಗಳು ಅಡುಗೆ ಅನಿಲದ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆಂದು ಆರೋಪಿಸಿ ಹೊಳಲ್ಕೆರೆ ಪಟ್ಟಣದ ನಾಗರಿಕರು ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಖಾಲಿ ಸಿಲಿಂಡರ್ಗಳನ್ನು ಪ್ರದರ್ಶಿಸಿದ ಪ್ರತಿಭಟನಾಕಾರರು ಏಜೆನ್ಸಿಯ ಅವ್ಯವಸ್ಥೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ತಮ್ಮ ಅಳಲು ತೋಡಿಕೊಂಡರು. ಸರ್ಕಾರ ನಿಗದಿಪಡಿಸಿದ ದರ 926 ರೂಪಾಯಿ ಎಂದು ಏಜೆನ್ಸಿಯವರು ಕೃತಕ ಅಭಾವ ಸೃಷ್ಟಿಸಿ 1400 ರಿಂದ 1800 ರೂಪಾಯಿ ವರೆಗೆ ಹಣ ವಸೂಲಿ ಮಾಡುತ್ತಿದ್ದಾರೆ. ಒಂದು ತಿಂಗಳಿಂದ ಅಡುಗೆ ಅನಿಲ ಪೂರೈಕೆಯಾಗದೆ ಗ್ರಾಹಕರು ಹೈರಾಣಾಗಿದ್ದಾರೆ. ಗೋದಾಮಿಗೆ ಹೋದರೂ ಸಿಲಿಂಡರ್. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಇಲ್ಲ ಎಂಬ ಸಬೂಬು ನೀಡುತ್ತಿದ್ದಾರೆ ಎಂದು ನಾಗರಿಕರು ಆಕ್ರೋಶ ಹೊರಹಾಕಿದರಲ್ಲದೆ ಕಾಳಸಂತೆಯಲ್ಲಿ ತೊಡಗಿರುವವರ ವಿರುದ್ಧ ತಕ್ಷಣ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು. ಅಷ್ಟೇ ಅಲ್ಲದೆ ಸದ್ಯ ಈ ಏಜೆನ್ಸಿಯಿಂದ ಗ್ರಾಹಕರನ್ನು ಬೇರೆ ಏಜೆನ್ಸಿಗೆ ವರ್ಗಾಯಿಸಿ ಸುಗಮ ಸಿಲಿಂಡರ್ ಪೂರೈಕೆಗೆ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದರು. ಅವ್ರು ಸುಮಾರು 1.5 ತಿಂಗಳು ಯಶೋದಮ್ಮ ಅಂತೇಳಿ ಅಖಿಲ ಏಜೆನ್ಸಿ ಅವರು ಯಶೋದಮ್ಮ ಅಂತೇಳಿ 1.5 ತಿಂಗಳು 2 ತಿಂಗಳಿಂದಲೂ ಎಲ್ಲೂ ಗ್ಯಾಸ್ ವಿತರಣೆ ಮಾಡ್ತಿಲ್ಲ. ಆಮೇಲೆ ಬೆಳಗ್ಗೆಯಿಂದ ಹೋಗಿ ಸಾಯಂಕಾಲ ತನಕ ಆದ್ರೂ ನಾಳೆ ಕೊಡ್ತೀವಿ, ನಾಡ್ದು ಬರ್ರಿ, ಆಚೆ ನಾಡ್ದು ಬರ್ರಿ ಅಂತಾರೆ. ಆಮೇಲೆ ತಹಸೀಲ್ದಾರ್ ಹೇಳ್ತಾರೆ ಇಲ್ಲ ನಿಮ್ಮ ಊರಿಗೆ ಕಳಿಸ್ತೀವಿ ಹೋಗ್ರಿ ಅಂತಾರೆ. ಊರಿಗೂ ಬರ್ತಾ ಇಲ್ಲ, ನಾವು ಅಲ್ಲಿ ಹೋದ್ರೂ ಸಿಗ್ತಿಲ್ಲ. ಅದೇ ಏಜೆನ್ಸಿ ಒಳಗೆ ಕೆಲಸ ಮಾಡೋರಿಗೆ ಕೇಳಿದರೆ 1,500 ಕೊಟ್ಟರೆ ಕೊಡಿಸ್ತೀವಿ, 2,000 ಕೊಟ್ಟರೆ ಕೊಡಿಸ್ತೀವಿ ಅಂತ ಒಂದು ಡಾಕ್ಯುಮೆಂಟ್ ಮಾಡಿ ದುಡ್ಡು ಇಸ್ಕೊಂಡು ಬೆಲೆ ತಗೊಳ್ಳಿಕ್ಕೆ ನಮ್ಮ ಬುಕ್ ಮಾಡೋಕ್ಕೆ ಹೋದರೆ ಬುಕ್ಕಿಂಗೂ ಆಗಲ್ಲ, ಡಿಲಿವರಿ ಅಂತ ಬರುತ್ತೆ. ಹಾಗಾಗಿ ನಮಗೆ ಆದಷ್ಟು ಗುರ್ತಾಗಿ ಆ ವಕೀಲ ಏಜೆನ್ಸಿಯನ್ನು ಕ್ಯಾನ್ಸಲ್ ಮಾಡಿ ಡಿಲಿವರಿ ಅಂತ ಬರ್ತದೆ. OTP ನಂಬರ್ ಹೇಳ್ರಿ ಎಸ್ ಬರ್ತದೆ ಲಾರಿ ಅಂತ OTP ನಂಬರ್ ತಗೊಂಡು. ಆಮೇಲೆ ಜಾತ್ರೆ ಎಲ್ಲ ನಡೀತಾ ಇದೆ. ಆಮೇಲೆ ಪ್ರತಿ ಊರಿಗೂ ಬೆಳಗ್ಗೆ 7 ಗಂಟೆಯಿಂದ ಗ್ಯಾಸ್ಗಳು ಇಟ್ಕೊಂಡು ಊರು ಮುಂದೆ ಕಾಯಕ್ಕೆ ಇಟ್ಕೊಂಡರು ಸಾಯಂಕಾಲ 5 ಗಂಟೆ ತನಕ ಕಾಯ್ದ್ರೂ ಅವ್ರು ಯಾರು ಫೋನ್ ರಿಸೀವ್ ಮಾಡಲ್ಲ, ಇದು ಮಾಡಲ್ಲ, ಏನು ಮಾಡ್ತಿಲ್ಲ. ಹಾಗಾಗಿ ಆದಷ್ಟು ನಾವು ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳು ಅದಕ್ಕೆ ನಿಮ್ಮ ಮುಖಾಂತರ ಅವ್ರು ನೀವು ಮನವಿ ಮಾಡಿಬಿಟ್ಟು ನಮ್ಗೆ ಅರ್ಜೆಂಟಾಗಿ ಅಖಿಲ್ ಏಜೆನ್ಸಿಯನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿ ಹೊಳಲ್ಕೆರೆಯಲ್ಲಿ ಇನ್ನೊಂದು ಏಜೆನ್ಸಿ ಇದೆ, ಅದು ಶ್ರೀನಿಧಿ ಅಂತ. ಅವರು ವಾರದಲ್ಲಿ 2 ದಿನ 3 ದಿನ ಊರಿಗೆ ಬಂದು ಕೊಡ್ತಾರೆ. ನಮ್ಮ ಮನೆಗೆ ಬರಲ್ಲ, ಈ ವಕೀಲಿಗೆ ಬರ್ತಾವೆ, ವಕೀಲ ಹತ್ರ ಹೋಗಿ ಇರ್ತಾರೆ. ನಮ್ಮಲ್ಲಿ ಬುಕ್ಕಲ್ಲಿ ನೋಡಿದ್ರು ವಕೀಲ ಅಂತ ಇರುತ್ತೆ. ಹಾಗಾಗಿ ಅವರು ಬೇರೆ ಕಂಪ್ನಿಯವರು ಅಲ್ಲೊಂದು ಏಜೆನ್ಸಿಯವರು ನಮಗೆ ಡೈಲಿ ವಿತರಣೆ ಮಾಡ್ತಾರೆ, ಇವ್ರು ಯಾಕೆ ವಿತರಣೆ ಮಾಡ್ತಿಲ್ಲ? ನಮ್ಮದು 4,000 ಗ್ರಾಮದ ಮನೆ ಸರ್. ನಾವು ಸಿಲಿಂಡ್ರು ಡೈಲಿ ಇಟ್ಟು ನಾವು ಸಾಕಾಗೋಗಿದ್ವಿ ಸರ್ ಬಿಸಿಲಲ್ಲಿ. ನಮಗೆ ಅದಕ್ಕೆ ಅಕ್ಕಿಲನ್ನ ಇದು ಇಲ್ಲ ಸರ್, ಬರುತ್ತೆ OTP ಎಲ್ಲ ಬರುತ್ತೆ ಸರ್. ಮತ್ತು ಅದು ಬುಕ್ ಆಗಿದೆ, ಆಲ್ರೆಡಿ ತುಂಬಿಸಿದ್ದಾರೆ ಅಂತ ತಗೊಂಡಾರೆ ಅಂತ ಬರುತ್ತೆ ಸರ್. ಅದಕ್ಕೆ ನಮಗೆ ಇದು ಇಂಡಿಯನ್ ಅದು ಏಜೆನ್ಸಿ ಅಖಿಲ್ ಏಜೆನ್ಸಿ ಬಿಟ್ಟು ನಮಗೆ ಶ್ರೀನಿಧಿ ಅನ್ನೋ ಏಜೆನ್ಸಿಗೆ ನಮಗೆ ಟ್ರಾನ್ಸ್ಫರ್ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ರಮೇಶ್ ಅಂತ, ನಾನು ಮಲ್ಲಾಡಹಳ್ಳಿಯಿಂದ ಬಂದಿದ್ದೀನಿ. ಹಾಗೆ ನಮ್ಮ ಕೆಲವರು ಕೆಮ್ಮುಟ್ಟೆ ಗ್ರಾಮದಿಂದನೂ ಬಂದಿದ್ದೇವೆ, ಎಲ್ಲ ಸ್ನೇಹಿತರು. ನಾವು ಭಾಳ ಹಿಡೀರಣ ನಾವು ಭಾಳ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀವಿ. ಮೊದಲೆಲ್ಲ ಬಂದು ಪ್ರಾಂಪ್ಟಾಗಿ ಮನೆಗೆ ಕೂಡಿದವರು ಈಗೆಲ್ಲ ಬಂದು ಈಗ ಊರು ಮುಂದಿನ ಇದ್ರ ಹತ್ರ ಕಾಯ್ತಾ ಇದ್ದಾರೆ. ಎಲ್ಲ ಕಾದ್ರೂ ಇವತ್ತು ಬೆಳಗ್ಗೆ, ಉದಾಹರಣೆಗೆ ಬೆಳಗ್ಗೆಯಿಂದ ಕಾದರೂ ಇವತ್ತು ಗಾಡಿ ಬರ್ತಾಯಿಲ್ಲ. ಭಾಳ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. OTP ತೊಗೊಂಡು ಸಿಲಿಂಡರ್ ಕೊಡ್ತಿಲ್ಲ. ಸರ್ ಡಿಲಿವರಿ ಮೆಸೇಜ್ ನಾನೀಗ ತಂದಿಲ್ಲ ಅದು. ಬಟ್ಟು ಬೆಳಗ್ಗೆಯಿಂದ ಪಾಪ ಬದುಕ್ಬಿಟ್ಟು ನಾವು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡಿರ್ತೀವಿ, ಗಾಡಿನೇ ಬರೋದಿಲ್ಲ. ಈಗ ಬರ್ತಾರೆ, ಆಗ ಬರುತ್ತೆ, ಈಗ ಬರುತ್ತೆ, 10 ನಿಮಿಷದಲ್ಲಿ ಬರುತ್ತೆ ಅಂತ ಫೋನ್ ಮಾಡಿದ್ರು ಸಮೇತ ಅವರು ರೆಸ್ಪಾನ್ಸ್ ಕ್ಯೂ ತಗೊಂಡು ಮಾಡೋದೇ ಇಲ್ಲ. ಅವರು ಅಲ್ಲಿಂದ ಹಿಡಿದು ಸುಮಾರು 350, 400, 450 ಸಿಲಿಂಡರ್ ಸಮೇತ ಹೆಣ್ಣುಮಕ್ಳು ಇಂಥ ವಯಸ್ಸಾದವರು ಸಮೇತ ತಲೆ ಮೇಲೆ ಹೊತ್ಕೊಂಡ್ಬಂದು ಅಲ್ಲಿ ಇಟ್ಟಿರ್ತಾರೆ. ಬರ್ತವೆ, ಈಗ ಬರ್ತವೆ, ಆಗ ಬರ್ತವೆ ಅಂತ ಹೇಳ್ತಾರೆ. ಕೊಡ್ರಿ ಅಂತೇಳಿ ನಮಗೆ ಒಕ್ಕೂರಲ್ಲ ಅಭಿಪ್ರಾಯ. ಆಮೇಲೆ ಈಗ 2 ತಿಂಗಳಿಂದ ಮನೆ ಒಳಗೆ ಒಲೆ ಇಲ್ಲ, ಒಲೆ ತೆಗೆದುಬಿಟ್ಟು ಭಾಳ ವರ್ಷ ಆಗೈತೆ. ಅವ್ರು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಆಗಲ್ಲ. ಈ ಕಡೆ ಸಿಲಿಂಡ್ರು ಯಾರು ಬೇರೆ ಇದ್ರಾರು ಹೋದ್ರೆ ಸಿಲಿಂಡ್ರು ಕೊಡ್ತಿಲ್ಲ, ಇಲ್ಲ ನಿಮ್ಮದು ಬುಕ್ ಆಗಿಲ್ಲ, ನೀವು ನಮಗೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಭಾಳ ತೊಂದರೆ ಆಗಿದೆ. ಅದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿಗಳು ಸುಮ್ಮನೆ ಕೇಂದ್ರದಿಂದ ಸಿಲಿಂಡ್ರ್ ಬಂದಿಲ್ಲ, ಅಲ್ಲಿಂದ ಬಂದಿಲ್ಲ, ಇವು ಸಬೂಬು ಹೇಳ್ಕೊಂಡು ಕಾಲ ಕಳೆಯೋದು ಬೇಡ. ನಮಗೆ ಸಿಲಿಂಡ್ರು ಬಂದ್ರೂ ನಮಗೆ ವಿತರಣೆ ಆಗಿಲ್ಲ. ಅವನ್ನ ಬ್ಲಾಕಲ್ಲಿ ಬೇರೆ 1,500, 2,000 ಮಾರಾಟ ಮಾಡ್ಕೊಂಡಿದ್ದಾರೆ.
ಹಂಗಾಗಿ ನಮಗೆ ಅದು ಸೂಕ್ತ ಕ್ರಮ ಕೈಗೊಂಡು ಆಲ್ರೆಡಿ ಏಜೆನ್ಸಿಯನ್ನು ಸೀಸ್ ಮಾಡಿ ಬ್ಯಾನ್ ಮಾಡಿಬಿಟ್ಟು ಬೇರೆ ಏಜೆನ್ಸಿಯವ್ರಿಗೆ ನಮಗೆ ಶಿಫ್ಟ್ ಕೊಡಬೇಕು ಅಂತೇಳಿ ಡಿ ಸಿ ಅವರಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ ನಾವು. ಅಕ್ಕಿಲ್ಲ ಅಂತ ಹೇಳವ್ರು ಯಾರೋ ಏನೋ ಅಂತ ನಮಗೆ ಗೊತ್ತಿಲ್ಲ. ಯಾರು ಯಶೋದಮ್ಮ ಅಂತೇಳಿ ನಡೆಸ್ತಿದ್ದಾರೆ, ಒಬ್ಬರು ಮೇಡಮ್ ಅವರು ಇರ್ತಾರೆ, ಅವ್ರ ಹೆಸರು ಯಶೋದಮ್ಮ ಅಂತೇಳಿ ಅವರು ನಡೆಸ್ತಾರೆ. ಈಗ ಅಲ್ಲೇನು ಹೋದ್ರೂ ಅವ್ರೇನು ಬರೀ ಸಬು ಬೇಳಿ ಬೆಳಗ್ಗೆ ಬರ್ತವೆ, ನಾಳೆ ಬರ್ತವೆ, ನಾಡ್ದು ಬರ್ತವೆ, ಬರೀ ಇವನ್ನೇ ಹೇಳ್ತಿದ್ದಾರೆ. 2 ತಿಂಗಳಿಂದಲೂ ಒಬ್ರಿಗೂ ಗ್ಯಾಸ್ ವಿತರಣೆ ಆಗಿಲ್ಲ. ಬೇರೆ ಏಜೆನ್ಸಿಯವರು ನಮ್ಮೂರಲ್ಲೇ ಇದ್ದಾರೆ, ಅವ್ರು ಪ್ರತಿ 2 ದಿನಕ್ಕೆ 3 ದಿನಕ್ಕೆ ಬಂದು ಊರ ಹತ್ರಕ್ಕೆ ಬಂದು ಇಳಿಸಿ ಹೋಗ್ತಾರೆ. ಮತ್ತು ಅವ್ರಿಗೆ ಸಿಗ್ತಕ್ಕಂಥ ಗ್ಯಾಸ್ಗಳು ಇದಕ್ಕೆ ಯಾಕೆ ಸಿಗ್ತಿಲ್ಲ?